ಸಾರ್ ಆನಂದ್ ಸರ್, ಕೆಲಸ ಕೆಟ್ಟೋಯ್ತು. ನೀವು ಅಮ್ಮ ಅವ್ರನ್ನ ಆ ಸುಂದರ್ ಮನೇಲಿ ಬಿಟ್ಟಿದ್ರಲ್ಲ, ಆ ವಿಷಯನ ಸುಂದರು ಆ ವಿನೋದ್ನಪ್ಪ ಗೋಪಾಲ್ ಇದಾರಲ್ಲ ಅವ್ರಿಗೆ ಹೇಳ್ಬಿಟ್ಟ. ನಮ್ ಡ್ಯಾಡಿ ನನ್ಗೋಸ್ಕರ ಎಷ್ಟು ಚಿಂತೆ ಮಾಡ್ತಿರ್ತಾರೋ ಏನೋ. ನನ್ನನ್ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ ಅವರು. ಯೋಚನೆ ಮಾಡ್ಬೇಡ ಆಶಾ, ಅಣ್ಣ ಬರ್ತಾನೆ, ಬೇಗ ಏನಾದ್ರೂ ಒಂದು ಏರ್ಪಾಡು ಮಾಡ್ತಾನೆ. ಅದು ಅಣ್ಣ ಬಂದ ಅಂತ ಕಾಣುತ್ತೆ. ನೋಡಿದಿ ಆಶಾ, ನೀನೆಲ್ಲ ಇದ್ರು ನಾವು ಹ್ಯಾಕ್ ಕಂಡಿಡ್ತೀವಿ. ಯು ಬ್ಲಡಿ ರಾಕ್ಸ್, ಗೆಟ್ ಔಟ್. ನೀನ್ ಎಷ್ಟೇ ಕೂಗಾಡಿದ್ರು ನನ್ನ ಕೈಯಿಂದ ನಿನ್ ಕುತ್ತಿಗೆ ತಾಳಿ ಬಿದ್ದೆ ಬೀಳುತ್ತೆ. ಮರ್ಯಾದೆಯಾಗಿ ನನ್ ಜೊತೆ ಬಾ, ಇಲ್ಲ ಇದ್ರೆ ಬಲವಂತವಾಗಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಬಲವಂತವಾಗಿ ಹೇಳ್ಕೊಂಡು ಹೋಗಕ್ಕೆ ನಾನೇನ್ ಕುರಿನಾ? ಒಳ್ಳೆ ಮಾತಿನಲ್ಲಿ ದಾರಿ ಬರಲ್ಲ. ಏಯ್ ಹೇಳ್ಕೊಂಡ್ರ ಅವಳನ್ನ. ನಿನ್ಕೊಳ್ರು ಏನ್ರಿ ನೋಡ್ತಾ ನಿಂತಿದ್ದೀರಾ? ಮೊದ್ಲಿಯವರೆಲ್ಲ ಒಂದು ಆಚೆ ಕಳ್ಸಿ. ಏಯ್ ನಿನ್ಗೆ ಯಾಕೆ ಇದೆಲ್ಲ? ನೀನ್ ಸುಮ್ನೆ ಸರ್, ನೀವು ಕರ್ಕೊಂಡು ಹೋಗಿ. ಏನು ನೀವು ಇವ್ರ ಕಡೆನೇ ಮಾತಾಡ್ತಿದ್ದೀರಾ? ಇವ್ರನ್ನ ಕರ್ಕೊಂಡ್ ಬಂದಿರೋದು ನಾನೇ ಕಣೆ. ಏನು ನೀನೇ ಕರ್ಕೊಂಡ್ ಬಂದಿದ್ದೀರಾ? ಛೀ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಆಶನ್ ಕಾಪಾಡ್ತೀನಿ ಅಂತ ಅಣ್ಣನಿಗೆ ಮಾತು ಕೊಟ್ಟು ಈಗ ನೀವೇ ಕಟುಕರ್ಗಾಗಿ ಒಪ್ಪಿಸ್ತಾ ಇದ್ದೀರಲ್ಲ. ಮುಚ್ಚ ಬಾಯ್, ತಲೆಲ್ಲ ಮಾತಾಡ್ತೀಯ. ಯಾರು ತಿಳ್ಕೊಂಡಿದ್ದೀರಿ ಇವ್ರನ್ನ? ಪ್ರತಿ ತಿಂಗಳು ಸಂಬಳ ಕೊಟ್ಟು ನಮ್ಮನ್ನ ಸಾಕ್ತಾ ಇರೋ ದಣಿ ಇವ್ರೆ. ಸರ್ ಹೇಳ್ಕೊಂಡು ಹೋಗಿ ನೀವು. ಬಿಡ್ರ ನನ್ನ, ಬಿಡ್ರ ಅಣ್ಣ, ಇಲ್ದಿದ್ರು ಒಬ್ಬೊಬ್ಬರ ಇಲ್ಲೇ ಕತ್ತೆ ಸಾಕ್ಬಿಡ್ತೀನಿ. ನಡಿ ಆ ಕಡೆ. ಅಣ್ಣ ನಿಮ್ಮ ನಂಬಿ ಆಶನ್ ಇಲ್ಬಿಟ್ಟು ಹೋದ್ರೆ ನಮಗೆ ದ್ರೋಹ ಮಾಡ್ತೀರಾ? ಇನ್ನೊಂದ್ಸಲ ರಾಗ ತೆಗೆದ್ರೆ ಒದ್ದು ಹಾಕ್ಬಿಡ್ತೀನಿ. ಓದಿರಿ, ಒದ್ ಸಾಯಿಸಿ, ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಓ ಏನ್ ಮಹಾ ಪೈಲಾನ್ ದಾದಾ ದಸ್ತಗಿರಿ ನಿಮ್ಮ ಅಣ್ಣ. ನಾವೆಲ್ಲ ಕೈಯಲ್ಲಿ ಬಳೆ ತಿಳ್ಕೊಂಡಿದ್ದೀನಿ ತಿಳ್ಕೊಂಡಿದ್ಯಾ? ನಾನು ಈಗ್ಲೇ ಹೋಗಿ ನಮ್ಮ ಅಣ್ಣಗೆಲ್ಲ ಹೇಳ್ಬಿಡ್ತೀನಿ. ಬಾರೆ, ಅಣ್ಣನ್ಗೆ ಹೇಳ್ತಾ ಅಂತ ಅಣ್ಣನ್ಗೆ. ಸುಂದರ್, ಆಶಾ ಎಲ್ಲಿ? ಅಣ್ಣ, ಆಶನ ವಿನೋದ್ ನಿಲ್ಕೊಡೋದ, ಅದಕ್ಕೆಲ್ಲ ಇವರೇ ಕಾರಣ. ನಿನ್ನ ದೇಹನ ಪೀಸ್ ಪೀಸ್ ಮಾಡ್ಬೋದು, ಆದ್ರೆ ನನ್ನ ತಂಗಿಗೋಸ್ಕರ ನಿನ್ನ ಜೀವ ಸಹಿತ ಬಿಡ್ತಿದ್ದೀನಿ. ಆನಂದ್, ನನ್ ಕ್ಷಮಿಸು ಆನಂದ್. ನೀನ್ ನನ್ ಪ್ರಾಣದಾನ ಮಾಡಿ ಮನುಷ್ಯತ್ವ ಅಂದ್ರೆ ಏನಂತ ತಿಳ್ಕೊಳಾಗ ಮಾಡಿದೆ. ನೀನು ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಅಣ್ಣ, ಬೇಗ ಹೋಗಿ ಆಶನ್ ಕಾಪಾಡೋಣ. ಆನಂದ್, ಎಸ್ಟೇಟ್ ಬಂಗ್ಲೆಯಲ್ಲಿ ಆಶಾ ವಿನೋದ್ ಮದುವೆಗೆ ಏರ್ಪಾಡಾಗಿದೆ. ಬೇಗ ಹೋಗಿ ಅದನ್ನ ತಪ್ಸೋಣ. ಮದುವೆ ಗಂಡು ಇಲ್ಲಿರ್ಬೇಕಾದ್ರೆ ಅಲ್ಲಿ ಮದುವೆ ನಡೆಯಕ್ಕೆ ಸಾಧ್ಯವೇ ಇಲ್ಲ. ನಿನಗ ಎಸ್ಟೇಟ್ ಬಂಗ್ಲೆ ಗೊತ್ತು ತಾನೆ? ಓ ಗೋಪಾಲ, ಗೋಪಾಲ ಬಾರೇ ಇಲ್ಲಿ. ಏನೋ ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಮಗಳನ್ನ ಬಿಟ್ಬಿಡು. ಅವಳಿಗೆ ಬಲವಂತವಾಗಿ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಡ್ಬೋ. ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾಳೆ ಕೊಡು. ಅವಳು ಹಾಗೆ ಮಾಡ್ಕೊಳ್ಳೋವರೆಗೂ ನಾನೇನ್ ಕಣ್ಮುಚ್ಕೊಂಡಿರ್ತೀನ? ನನ್ನ ಮಗನ ಆಶಾ ಮದುವೆ ಆಗ್ಬೇಕು. ನಿನ್ ಎಲ್ಲಾ ಆಸ್ತಿ ನನಗೆ ದಕ್ಬೇಕು. ಮೊದ್ಲಿಂದಲೂ ನಂದು ಅದೇ ಗುರಿ. ನೀನ್ ಒಳ್ಳೆ ಗುಳ್ಳಿದ್ರಿ ಕಣಯ್ಯ. ಶರಪ್ ನೋಡಮ್ಮ, ಸುಮ್ನೆ ಹಠ ಮಾಡ್ಬೇಡ. ಈ ಸೀರೆ ಒಡವುಗಳನ್ನ ಹಾಕೊಂಡು ಬೇಗ ಬಾ, ಮುಹೂರ್ತಕ್ಕೆ ಹೊತ್ತಾಗುತ್ತೆ. ಕೆಳಗಡೆ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ. ನನಗೆ ಮದ್ವೆ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ವಿನೋದ್, ಬಂದೆ. ಏನ್ ಡ್ಯಾಡಿ? ಎಲ್ಲೋ ಇಷ್ಟತ್ತಾದ್ರೂ ಪುರೋಹಿತರೇ ಬರ್ಲಿಲ್ಲ? ಬಂದೆ ಬಂದೆ ಬಂದೇ ಬಿಟ್ಟೆ. ಸ್ವಲ್ಪ ತಡವಾದ್ರು ಶುಭ ಕಾರ್ಯ ಮಂಗಳಕರವಾಗಿ ನಡೀಲಿ ಅಂತ ವಾಲಗದವರ ಸಮೇತ ಬಂದೆ ಬಿಟ್ಟೆ. ಏನ್ ಬೆಡ್ಡ? ಅವನೇನಾ? ಯಾರೋ ಇವರು? ಯಾಕೆ ಹಾಗೆ ಕಣ್ಣು ಕಣ್ಣು ಬಿಡ್ತಾ ಇದ್ದೀರಾ?
ನಾನೇ ಸಾಕ್ಷಾತ್ ಪುರೋಹಿತ ಪುಂಡಲೀಕ ಭಟ್ಟ. ಏನ್ ಬೆಡ್ಡ అవునాయనా ಎಲ್ಲಿ ಮದುಮಗಳೇ ಕಾಣಿಸ್ತಾ ಇಲ್ವಲ್ಲ? ಸರ್ ಸರ್ ಹ್ಮ್ ಆ ಹುಡುಗಿ ಎಷ್ಟ್ ಹೇಳಿದ್ರು ಹೊಸ ಸೀರೆ ಉಟ್ಕೋತಾ ಇಲ್ಲ. ನನಗೆ ಮದುವೆನೇ ಇಷ್ಟ ಇಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಏ ವಿನೋದ್, ಏನ್ ಡ್ಯಾಡಿ? ನೀನೇ ಹೋಗಿ ಅವಳು ಜುಟ್ಟು ಹಿಡಿದು ಎಳ್ಕೊಂಬಾರ. ಆದ್ರ ಪಡಿಬೇಡಿ, ಅವಳು ಜುಟ್ಟು ಹಿಡಿಯಕ್ ಹೋದ್ರೆ ನಿಮ್ ಮಗ ಫಟ್. ಏನಂದ್ರೆ? ಅಲ್ಲ, ಮದುವೆ ಆಗೋ ಹೆಣ್ಣಿನ ಜುಟ್ಟಿ ಕೈ ಹಾಕಿದ್ರೆ ಸುಮ್ನಿರ್ತಾಳೆಯೇ? ಛಟ್ ಅಂತ ಕಪಾಳಕ್ ಹೊಡಿತಾಳೆ. ಆ ಏಟಿಗೆ ನಿಮ್ ಮಗ ಫಟ್ ಅಂದೆ ಅಷ್ಟೇ. ಏನ್ ಬೆಡ್ಡ అవునాయనా ನೋಡಿ, ನೀವೇನು ಯೋಚನೆ ಮಾಡಬೇಡಿ. ಆ ಹುಡುಗಿ ಈ ಮದುವೆಗೆ ಒಪ್ಕೊಳ್ಳೋ ಹಾಗೆ ಒಳ್ಳೆ ಮಂತ್ರ ಹಾಕಿ ಮಂಗಳವಾದ್ಯ ಸಮೇತ ಕರ್ಕೊಂಡು ಬರ್ತೀನಿ. ನಿಮ್ ಎದುರುಗಡೆನೆ ಅವಳು ಮಾಂಗಲ್ಯ ಕಟ್ಟಿಸ್ಕೊತಾಳೆ, ನೋಡ್ತೀರಿ. ಅಂದ ಹಾಗೆ ಹುಡುಗಿ ಇಂಡಿಯನ್ನೋ ಫಾರಿನ್ನೋ? ಅಪ್ಪ ಇಂಡಿಯನ್ನು, ಮಗಳು ವೆಸ್ಟರ್ನ್ನು. ಓಹೋ, ಡುಮ್ ಡುಮ್ ಡೋಲ್, ರಾಕ್ ಅಂಡ್ ರೋಲ್, ತಾಳ ಮೇಳ ಡೋಲು. ಗಟ್ಟಿ ಮೇಳನ ತಾಳಿ ಕಟ್ಟವಾಗ ಮಾತ್ರ ಬಾರಿಸ್ಬೇಕು. ಯಾವಾಗ ಬಾರಿಸ್ಬೇಕು ಅನ್ನೋದೇ ಗೊತ್ತಿಲ್ಲ ನಿಮ್ಗೆ? ಎಲ್ಲಿ ಎಲ್ಲಾರು ನನ್ ಜೊತೆ ಬಾರಿಸಿ. ಏಯ್, ಹೇಳ ಮೇಲೆ. ಅಡುಡ್ಡು ಅಡು ಬಡು ಬಡು ಅಡುಡ್ಡು. ಪೀಸ್ ಪೀಸ್. ಪಿಚ್ಚಪ್ಪ, ಏನ್ನ ಈ ಹಗ್ಗನ ಓಹ್ ಥ್ಯಾಂಕ್ ಯು. ವೆಲ್ಕಮ್. Hey, do not disturb them.
ಏನೋ ಇವಳನ್ನ ಮದುವೆ ಮಾಡ್ಕೋತೀಯ? ನನಗ್ ಮದುವೆನೇ ಬೇಡ, ನಿಮ್ಮಿಬ್ಬರು ತಂಟನೇ ಬೇಡ, ನನ್ ಬಿಟ್ಬಿಡು. ಬಿಡ್ಡ ಏನ್ ನಾಯ್ನ? ಇವನಿಗೆ 2 ಬಿಡು. ಅಯ್ಯೋ 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 ಅಲ್ಲಿ ನೋಡು. ಏನೋ ಇವಳನ್ನು ಸೊಸೆ ಮಾಡ್ಕೊಂಡು ಆಸ್ತಿ ಹೊಡಿಬೇಕು ಅಂತಿದೀಯಾ? ಇಲ್ಲ, ಮೊದ್ಲ ಆಸೆ ಇತ್ತು, ಆದ್ರೆ ಈಗಿಲ್ಲ. ಸದ್ಯ ಜೀವ ಸಹಿತ ಬಿಟ್ರೆ ಎಲ್ಲಾದ್ರೂ ಬದುಕೋತೀನಿ. ಬಿಡ್ಡ ಏನ್ ನಾಯ್ನ? ಇವನಿಗೂ 2 ಬಿಡು. ಓ ಏನು ಈಗಲಾದ್ರೂ ಈ ಕೂಲಿ ಮಾಡೋನ್ನ ನಿಮ್ಮ ಅಳಿನಾಗ ಒಪ್ಕೋತಿರೋ ಇಲ್ವೋ? ಖಂಡಿತ ಒಪ್ಕೋತೀನಪ್ಪ. ನಮ್ಮಿಬ್ರು ಪ್ರಾಣನ ಉಳಿಸ್ದೆ, ಜೊತೆಗೆ ಶ್ರೀಮಂತಿಗೆ ದೊಡ್ಡದು ಅಂತ ತಿಳ್ಕೊಂಡಿದ್ದ ನನ್ನ ಕಣ್ಣು ತೆರೆಸ್ದೆ. ನಿನ್ನಂತ ನಳಿನಾಗ್ ಪಡೆಯೋದಕ್ಕೆ ನಿಜಕ್ಕೂ ಪುಣ್ಯ ಮಾಡಿದ್ರಿ. ಕೋಟ್ಯಾಧೀಶ್ವರನ ಮಗ ನಿಮಗಳಿ ಆಗೋದು ಅಂದ್ರೆ ಸುಮ್ನೆನಾ? ಏನು ಈತ ಕೋಕು? ಹೌದು, ಕೋಟ್ಯಾಧಿಪತಿ ರಾಜಶೇಖರಯ್ಯನವರ ಏಕೈಕ ಪುತ್ರ. ಹೌದಾ? ಆನಂದ್, ನೀನ್ ನನ್ನ ಹತ್ರ ಚಾಲೆಂಜ್ ಮಾಡಿದ ಹಾಗೆ ಗೆದ್ದು ಬಿಟ್ಟೆ. ನಿನ್ನನ್ನೀಗ ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ? ನಿಜಕ್ಕೂ ನೀನು ಅಂಜದ ಗಂಡು. ಹಾ ಹಾ, ದೇವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ಎಲ್ಲೋದ್ರಿ ಇವ್ರು? ಯಾಕೆ ಹುಡುಕ್ತಿದ್ದೀರಾ? ಅವರು ಪ್ರೇಮ ಲೋಕಕ್ಕೆ ಹೋಗಿದ್ದಾರೆ. ಇಲ್ಲಿಗೆ ಕರ್ಕೊಂಡ್ ಬಂದ್ರಿ? ಶೋಭನಕ್ಕೆ ಇನ್ನೂ ಮದ್ವೆನೇ ಆಗಿಲ್ಲ? ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟದಾಗಲೇ ಮದುವೆ ಆಗೋಯ್ತು. ಈಗ ಉಳಿದಿರೋದು ಒಂದೇ ಶೋಭನ. ಅಯ್ಯೋ, ಅವರೆಲ್ಲ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಅವ್ರಿಗೋಸ್ಕರ ತಾನೇ ನಾವಿದೆಲ್ಲ ಮಾಡ್ತಿರೋದು. ಅವರು ಈಗ ಮನೆಗೆ ಹೋಗಿ ಇದನ್ನೇ ಮಾಡ್ತಾರೆ. ಅಡು 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 ಡೊಡೊಡ್ಡು ಅಡು 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 ಡೊಡೊಡ್ಡು ಅಡು 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 ಡೊಡೊಡ್ಡು ಅಡು 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 ಡೊಡೊಡ್ಡು